Praise the Lord. Greetings to you all in the name of our Lord and Savior Jesus Christ. Today's Bible verse, Deuteronomy chapter 15 verse 6. The Lord will bless you as He promised. You will lend money to many nations, but you will not have to borrow from any. ಧರ್ಮೋಪದೇಶ ಕಾಂಡ 15ನೇ ಅಧ್ಯಾಯ 6ನೇ ವಚನ. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ದೇವರು ಇವತ್ತು ನಮಗೆ ಒಂದು ಉತ್ತಮವಾದ ವಾಗ್ದಾನವನ್ನು ಕೊಡ್ತಾ ಇದ್ದಾರೆ. ಏನೆಂದರೆ ನಮ್ಮನ್ನು ಅಭಿವೃದ್ಧಿಪಡಿಸುವರು ಎಂಬುದಾಗಿ. ಯಾವ ಮಟ್ಟಿಗೆ ನಮ್ಮನ್ನು ಅಭಿವೃದ್ಧಿಪಡಿಸುವರೆಂದರೆ ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನೀವು ಸಾಲ ಕೊಡುವಂಥವರಾಗುತ್ತೀರಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಸತ್ಯವೇದ ಹೇಳುವಂತೆ ಇಂದಿನಿಂದ ನೀವು ಸಾಲ ಕೊಡುವಿರೇ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎನ್ನುವ ವಾಗ್ದಾನವನ್ನು ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ಇದಕ್ಕೆ ಆಧಾರವಾಗಿ 2ನೇ ಅರಸುಗಳು 4ನೇ ಅಧ್ಯಾಯ ವಚನಗಳು 1ರಿಂದ 7ರಲ್ಲಿ ನಾವು ನೋಡೋಣ. ಅಲ್ಲಿ ಒಬ್ಬ ಪ್ರವಾದಿಯ ಹೆಂಡತಿಯು ತನ್ನ ದುಃಖವನ್ನು ಎಲೀಷ ಪ್ರವಾದಿಯ ಮುಂದೆ ಹೇಳುತ್ತಾ ಇದ್ದಾಳೆ. ಅವಳದು ಒಂದು ಕಣ್ಣೀರಿನ ಕಥೆಯಾಗಿದ್ದಿತ್ತು. ಅವಳು ಯಾವಾಗಲೂ ಇಲ್ಲ 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 ಎನ್ನುವುದನ್ನೇ ಹೇಳುವಂಥವಳಾಗಿದ್ದಳು. ತನ್ನ ಕಷ್ಟವನ್ನೆಲ್ಲ ಆಕೆ ಆ ಪ್ರವಾದಿಯ ಮುಂದೆ ವಿವರಿಸ್ತಾ ಇದ್ದಾಳೆ. ನನಗೆ ಗಂಡನಿಲ್ಲ, ನನ್ನ ಹತ್ತಿರ ಸಾಕಾದಷ್ಟು ಹಣ ಇಲ್ಲ, ಸಾಲ ತೀರಿಸುವುದಕ್ಕೆ ನನಗೆ ಮಾರ್ಗವಿಲ್ಲ, ಗುಲಾಮರಾಗಿ ಹೋಗುವ ಮಕ್ಕಳನ್ನು ಬಿಡಿಸಲಿಕ್ಕೆ ನನ್ನಲ್ಲಿ ಹಣವಿಲ್ಲ. ಹೀಗೆ ಅವಳು ವಿವರಿಸ್ತಲೇ ಹೋದಳು. ಇಲ್ಲ 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 ಅನ್ನೋದೇ ಅವಳ ದುಃಖವಾಗಿತ್ತು. ಅಂಥದನ್ನು ನೋಡಿ ಪ್ರವಾದಿಯಾದ ಎಲೀಷನು ಆಕೆ ಬಳಿ ಈ ರೀತಿ ಕೇಳುತ್ತಾರೆ, ನಿನ್ನ ಬಳಿ ಏನಿರುತ್ತದೆ ಎಂಬುದಾಗಿ. ಇಲ್ಲ ಎಂದು ಹೇಳಿದವಳ ಬಳಿಯಲ್ಲಿಯೇ ಇರುವುದನ್ನ ತಿಳಿದುಕೊಳ್ಳಲಿಕ್ಕೆ ಎಲೀಷ ಪ್ರವಾದಿ ಅಪೇಕ್ಷಿಸಿದರು. ಹೌದು, ನಮ್ಮಲ್ಲಿರುವಾತನು ಈ ಲೋಕದೊಳಗಿರುವಾತನಿಗಿಂತ ಹೆಚ್ಚಿನವನಾಗಿದ್ದಾನೆ ಎಂಬುದಾಗಿ 1 ಯೋಹಾನ 4:4ರಲ್ಲಿ ನಾವು ನೋಡುತ್ತೇವೆ. ನಮ್ಮಲ್ಲಿ ಏನೂ ಇಲ್ಲ ಎಂದರೂ ಯೇಸು ಕ್ರಿಸ್ತನು ನಮ್ಮ ಬಳಿ ಇದ್ದಾರೆ. ನಾವು ಇದನ್ನು ಗ್ರಹಿಸಿಕೊಳ್ಳಬೇಕು. ಇಂದು ಅನೇಕರು ಪ್ರಾರ್ಥನೆಗಳೊಂದಿಗೆ ವಿಜ್ಞಾಪನೆಗಳೊಂದಿಗೆ ದೇವರ ಬಳಿ ಬರುತ್ತಾರೆ. ದೇವರ ಬಳಿ ಬಂದು ನನಗೆ ಆರೋಗ್ಯವಿಲ್ಲ, ನನಗೆ ಹಣವಿಲ್ಲ, ನನ್ನಲ್ಲಿ ಅನ್ಯೋನ್ಯತೆ ಇಲ್ಲ, ನನ್ನ ಕುಟುಂಬದಲ್ಲಿ ಸಮಾಧಾನವಿಲ್ಲ, ನನಗೆ ಮಕ್ಕಳಿಲ್ಲ, ನನಗೆ ಉದ್ಯೋಗವಿಲ್ಲ, ಹೀಗೆ ತನ್ನ ದುಃಖವನ್ನೇ ಹೇಳಿ 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 ಸೈತಾನನನ್ನು ಮಹಿಮೆ ಪಡಿಸ್ತಾರೆ. ಆದರೆ ತಮ್ಮ ಬಳಿ ಏನು ಇದೆ ಎಂಬುದನ್ನು ಅವರು ನೆನೆಸುವುದೂ ಇಲ್ಲ, ಕರ್ತನನ್ನು ಸ್ತುತಿಸುವುದೂ ಇಲ್ಲ. ಹೌದು ನನ್ನ ಪ್ರಿಯ ದೇವಚಂದ್ರೆ, ಹಿಂದೆ ನಿಮ್ಮ ಬಳಿಯಲ್ಲಿರುವುದನ್ನು ತಿಳಿದುಕೊಳ್ಳಿರಿ. ನಿಮ್ಮ ಬಳಿ ದೇವರು ಇದ್ದಾರೆ. ದೇವರು ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ರಕ್ಷಣೆ ನಿನಗಿದೆ. ದೇವರು ಕೊಟ್ಟಿರ್ತಕ್ಕಂಥ ವಾಗ್ದಾನದ ವಚನಗಳು ನಿನ್ನ ಬಳಿ ಇವೆ. ಎಲ್ಲದಕ್ಕಿಂತಲೂ ಮೇಲಾಗಿ ಕ್ರಿಸ್ತನಿದ್ದಾನೆ, ಪರಿಶುದ್ಧಾತ್ಮ ಇದ್ದಾನೆ. ಆದ್ದರಿಂದ ಪರಿಶುದ್ಧಾತ್ಮ ದೇವರನ್ನ, ಕ್ರಿಸ್ತನನ್ನ ಮಹಿಮೆ ಪಡಿಸುವುದನ್ನು ಬಿಟ್ಟು ನೀವು ಇಲ್ಲ 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 ಎಂದು ಹೇಳಿ ಸೋತು ಹೋಗಬೇಡ್ರಿ. ನನ್ನ ಪ್ರಿಯ ದೇವ ಮಕ್ಕಳೇ, ನಿಮ್ಮ ಬಳಿ ಏನು ಇದೆಯೋ ಅದನ್ನು ಮೊದಲು ದೇವರಿಗೆ ತಿಳಿಸಿಕೊಡಿರಿ ಮತ್ತು ಕೃತಜ್ಞತೆಯ ಹೃದಯದಿಂದ ನೀವು ದೇವರನ್ನ ಸ್ತುತಿಸಿರಿ. ಆಗ ದೇವರು ನಿನ್ನಲ್ಲಿ ಇಲ್ಲದಿರುವುದನ್ನು ಕಂಡು ನಿನಗೆ ಅದನ್ನು ಕೂಡ ಕೂಡಿಸಿಕೊಡುತ್ತಾರೆ. ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದೊಂದು ಕೊರತೆಯನ್ನು ಆತನು ನೀಗಿಸ್ತಾರೆ. ನಿನಗೆ ಏನು ಅಗತ್ಯವಿದೆ ಎಂಬುದಾಗಿ ತಂದೆಯಾದ ದೇವರು ಮೊದಲೇ ಎಲ್ಲವನ್ನು ತಿಳಿದವರಾಗಿದ್ದಾರೆ. ಆಕೆ ಬಳಿ ಏನಿತ್ತು? ಎಲೀಷ ಪ್ರವಾದಿ ಹತ್ತಿರ ಬಂದಿರತಕ್ಕಂಥ ಆ ಹೆಣ್ಣು ಮಗಳ ಬಳಿ ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಮಾತ್ರ ಇತ್ತು. ಸ್ವಲ್ಪ ಎಣ್ಣೆ ಅಂದರೆ ಆ ಎಣ್ಣೆಯಿಂದ ಏನೇನೋ ಮಾಡಬಹುದಾಗಿತ್ತು. ಒಂದು ಹನಿ ಎಣ್ಣೆ ರೋಗಿಗೆ ಹಚ್ಚಿ ಪ್ರಾರ್ಥನೆ ಮಾಡಿದಾಗ ಆ ರೋಗ ಸ್ವಸ್ಥವಾಗುತ್ತದೆ. ಸ್ವಲ್ಪ ಎಣ್ಣೆ ಅರಸರಿಗೆ ಅಭಿಷೇಕ ಮಾಡಿದರೆ ಅದು ಅಭಿಷೇಕದ ತೈಲವಾಗುತ್ತದೆ. ಯಾಜಕರನ್ನ, ಪ್ರವಾದಿಗಳನ್ನ ಅಭಿಷೇಕಿಸಲು ಉಪಯೋಗಿಸಲಿಕ್ಕೆ ಆಗುತ್ತದೆ. ಹಾಗೆಯೇ ಎಣ್ಣೆಯು ಅಡಿಗೆಗೆ ಮಾತ್ರವಲ್ಲ, ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುತ್ತದೆ ಎಂಬುದಾಗಿ ಕೂಡ ಸತ್ಯವೇದ ಹೇಳ್ತದೆ. ಕೀರ್ತನೆ 104:15ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಷ್ಟು ಪ್ರಯೋಜನಕರವಾದ ಎಣ್ಣೆ ಅವಳಲ್ಲಿತ್ತು. ಆದರೆ ಅದನ್ನು ಆಕೆ ಮರೆತು ಹೋಗಿ ನನ್ನಲ್ಲಿ ಏನೂ ಇಲ್ಲ ಎಂಬುದಾಗಿ ಆಕೆ ಹೇಳುತ್ತಾ ಇದ್ದಳು. ನನ್ನ ಪ್ರಿಯ ದೇವ ಮಗುವೆ, ಎಣ್ಣೆಯ ಹಾಗೆ 2 ಕಾರ್ಯಗಳು ನಿನ್ನಲ್ಲಿವೆ. ಒಂದು ಕ್ರಿಸ್ತನು ಕೊಡುವ ರಕ್ಷಣೆ, ಇನ್ನೊಂದು ಪರಿಶುದ್ಧಾತ್ಮನ ಅಭಿಷೇಕ. ಇದನ್ನು ನೀವು ಗ್ರಹಿಸಿಕೊಳ್ಳಿರಿ. ಅದಕ್ಕಾಗಿ ಸ್ವಾಮಿ ಗೆತ್ಸೇಮನೆ ತೋಟದಲ್ಲಿ ತನ್ನನ್ನು ಶಿಲ್ಬೆ ಮರಣಕ್ಕೆ ಒಪ್ಪಿಸಿಕೊಟ್ಟನು. ಎಲೀಷನು ಆಕೆಗೆ ಹೇಳ್ತಾನೆ, ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಎಂಬುದಾಗಿ. ಆನಂತರ ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಹೋಗಿ ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಹೊಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂಬುದಾಗಿ. ಆಕೆ ಹಾಗೇ ಮಾಡಿದಳು. ಎಣ್ಣೆ ಉಕ್ಕುತ್ತಲೇ ಬಂತು. ಅಷ್ಟು ಪಾತ್ರೆಗಳೆಲ್ಲ ತುಂಬಿದವು. ಅದೇ ರೀತಿಯಲ್ಲಿ ನಿನ್ನ ಅಕ್ಕಪಕ್ಕದಲ್ಲಿರುವ ಪರಿಶುದ್ಧ ಜನರು ಕೂಡ ಖಾಲಿಯಾದ
ಪಾತ್ರೆಗಳಾಗಿದ್ದಾರೆ. ಅವರಿಗೋಸ್ಕರ ನಿನ್ನ ಮನೆಯೊಳಗೆ ಸೇರಿ ನಿನ್ನ ಕುಟುಂಬದೊಂದಿಗೆ ಪ್ರಾರ್ಥನೆ ಮಾಡುವುದಾದರೆ ಅದೇ ಎಣ್ಣೆ ಅಲ್ಲಿ ಅದ್ಭುತವಾದ ಕಾರ್ಯ ಮಾಡುವಂಥದ್ದಾಗಿದೆ ಪ್ರಿಯರೇ. ನಮ್ಮ ದೇವರು ಸರ್ವಶಕ್ತನಾದ ದೇವರು, ಶಕ್ತಿಯುಳ್ಳ ದೇವರು, ಅದ್ಭುತ ಕಾರ್ಯಗಳನ್ನು ಮಾಡುವಂಥ ದೇವರು. ಅಂದು ಆ ಪ್ರವಾದಿಯ ಹೆಂಡತಿಯ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡಿದ ದೇವರು ಇಂದು ನಿನ್ನ ನೆರೆಯವರ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನು ಮಾಡುತ್ತಾರೆ. ನೀನು ಸಾಲದ ಸಮಸ್ಯೆಯಲ್ಲಿ ಇವತ್ತು ಜೀವಿಸ್ತಾ ಇರುವುದಾದರೆ ಕರ್ತನು ನೀಡಿರುವ ವಾಗ್ದಾನದ ವಾಕ್ಯಗಳನ್ನು ಹಿಡಿದು ಪ್ರಾರ್ಥನೆ ಮಾಡು. ಆಗ ನಿನ್ನ ಸಾಲದ ಸಮಸ್ಯೆ ತೀರುತ್ತದೆ. ಕರ್ತನು ಒಂದು ವಾಗ್ದಾನ ಮಾಡಿದ್ದಾನೆ, ಏನೆಂದರೆ ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ ಎಂಬುದಾಗಿ ಕರ್ತನು ಅಂದು ಎಲೀಷ ಪ್ರವಾದಿಯ ಮೂಲಕವಾಗಿ ಆ ಹೆಣ್ಣು ಮಗಳ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯ ನಿನ್ನ ಜೀವಿತದಲ್ಲಿಯೂ ಮಾಡುತ್ತಾರೆ. ಆಕೆ ಆ ಎಣ್ಣೆಯನ್ನು ಮಾರಿ ತನ್ನ ಸಾಲವನ್ನೆಲ್ಲ ತೀರಿಸಿಕೊಂಡಳು. ಸಂತೋಷದಿಂದ ಸುಖವಾಗಿ ಆಶೀರ್ವದಿತ ಜೀವನವನ್ನು ಜೀವಿಸಿದಳು. ಅದೇ ರೀತಿಯಲ್ಲಿ ದೇವರು ನಿನಗೂ ಕೂಡ ಸಹಾಯ ಮಾಡುತ್ತಾರೆ. ಆಕಾಶದ ದ್ವಾರಗಳನ್ನು ತೆರೆದು ಹಿಡಿಯಲಾರದಷ್ಟು ಸುವರಗಳನ್ನು ನಿನಗಾಗಿ ಸುರಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಯಪ್ಪ. ಅಂದು ಪ್ರವಾದಿಯಾದ ಎಲೀಷನ ಮೂಲಕವಾಗಿ ಅದ್ಭುತ ಕಾರ್ಯವನ್ನು ಮಾಡಿದಂಥ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಆ ಹೆಣ್ಣು ಮಗಳ ಮನೆಯಲ್ಲಿದ್ದ ಎಣ್ಣೆ ಉಕ್ಕುವಂತೆ ಮಾಡಿದ ದೇವರೇ, ನಿನಗೆ ಸ್ತೋತ್ರಪ್ಪ. ಇಂದು ಕೂಡ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇದುವರೆಗೆ ಅವರು ತಮ್ಮಲ್ಲಿ ಇಲ್ಲದಿರುವುದನ್ನು ನೆನೆಸಿ ಕೊರಗುತ್ತಾ ಇದ್ದಾರೆ ಕರ್ತನೆ. ಇನ್ನು ಮುಂದೆ ನೀನು ಅವರಲ್ಲಿ ಇದ್ದೀಯಾ ಎನ್ನುವುದನ್ನು ಗ್ರಹಿಸಿಕೊಳ್ಳಲಿಕ್ಕೆ ನಮ್ಮೆಲ್ಲರಿಗೆ ನೀನು ಕೃಪೆ ಮಾಡು ಸ್ವಾಮಿ. ನಿನ್ನನ್ನು ನಾವು ಗ್ರಹಿಸಿಕೊಂಡು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ, ನೀನು ನಮ್ಮೆಲ್ಲ ಕೊರತೆಗಳನ್ನು ನೀಗಿಸುತ್ತಿ ಎಂಬುದಾಗಿ ತಿಳಿದುಕೊಳ್ಳಲಿಕ್ಕೆ ನಮ್ಮೆಲ್ಲರ ಕಣ್ಣುಗಳನ್ನು ತೆರೆ ಸ್ವಾಮಿ. ನಮ್ಮ ಹೃದಯವನ್ನು ತೆರೆ, ನಮ್ಮ ಕಿವಿಗಳನ್ನು ತೆರೆ ಸ್ವಾಮಿ. ಅಪ್ಪ ಕರ್ತನೆ, ನಿನ್ನನ್ನು ನಾವು ನಮ್ಮ ಜೀವಿತದಲ್ಲಿ ಮುಂದಿಟ್ಟುಕೊಂಡು ಜೀವಿಸಲಿಕ್ಕೆ ಕೃಪೆ ಮಾಡ್ರಿ. ಇನ್ನು ಮುಂದೆ ನಾವು ಸಾಲ ತೆಗೆದುಕೊಳ್ಳದವರಾಗದೆ ಸಾಲ ಕೊಡುವಂಥವರಾಗಲಿಕ್ಕಾಗುವಂತೆ ನಮ್ಮೆಲ್ಲರಿಗೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.